ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಆಗುವಂತಹ ಲಾಭಗಳನ್ನ ಇವತ್ತು ತಿಳ್ಕೊಳ್ಳೋಣ. ನಮ್ಮ ದೇಹ 60-70% ಭಾಗ ನೀರನ್ನ ಹೊಂದಿರುತ್ತೆ. ರಾತ್ರಿ ಎಲ್ಲ ನಾವು ಮಲ್ಕೊಂಡಾಗ ನಮ್ಮ ದೇಹದ ಅಂಗಾಂಗಗಳು ಈ ನೀರನ್ನ ಉಪಯೋಗಿಸ್ಕೊಂಡು ನಮ್ಮ ಕೆಲಸನ ನಿರ್ವಹಿಸ್ಕೊತಾ ಇರ್ತವೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಎಲ್ರು ನಾವು ಡ್ರೈನೆಸ್ ಅನ್ನ ಫೀಲ್ ಮಾಡ್ತಾ ಇರ್ತೇವೆ. ಅದಕ್ಕಂತ ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಸಮತೋಲನವಾಗುವುದಲ್ಲದೆ ದೇಹ ಮನಸ್ಸು ಕೂಡ ರಿಲ್ಯಾಕ್ಸ್ ಆಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಚೆನ್ನಾಗಿ ಫೀಲ್ ಮಾಡ್ಕೋಬಹುದು. ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ನೀರ್ ಕುಡಿಯೋದ್ರಿಂದ ಆ ನೀರ್ ದೇಹದಲ್ಲಿ ಹೋದ ತಕ್ಷಣ ಹೊಟ್ಟೆ, ಕರಳು, ಕಿಡ್ನಿ ಇನ್ನಿತರ ಅಂಗಾಂಗಗಳನ್ನ ಕ್ಲೀನ್ ಮಾಡಿ ನಿಮ್ ದೇಹದಲ್ಲಿ ಶೇಖರಣೆ ಆಗಿರುವಂತಹ ವಿಷಕಾರಿ ಅಂಶಗಳನ್ನ ದೇಹದಿಂದ ಹೊರ ಹಾಕುತ್ತದೆ. ಅಂದ್ರೆ ನ್ಯಾಚುರಲ್ ಆಗಿ ನಿಮ್ ದೇಹದ ಅಂಗಾಂಗಗಳು ಡಿಟಾಕ್ಸಿಫಿಕೇಶನ್ ಆಗುತ್ತೆ. ನಿಮ್ ಮೆಟಬಾಲಿಸಮ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮೆಟಬಾಲಿಸಮ್ ಅಂತಂದ್ರೆ ಚಯಾಪಚಯ ಕ್ರಿಯೆ. ಚಯಾಪಚಯ ಕ್ರಿಯೆಯಲ್ಲಿ ನೀವು ಸೇವನೆ ಮಾಡಿರುವಂತ ಆಹಾರ ಶಕ್ತಿಯಾಗಿ ಪರಿವರ್ತನೆಗೊಂಡಿರುತ್ತದೆ. ಈ ಶಕ್ತಿನ ನಿಮ್ ದೇಹ ತನ್ನೆಲ್ಲ ಕೋಶಗಳಿಗೆ ಸಾಗಣೆ ಮಾಡಿ ತನ್ನೆಲ್ಲ ಕಾರ್ಯಗಳಿಗೆ ಈ ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ಳುತ್ತದೆ. ಚಯಾಪಚಯ ಕ್ರಿಯೆ ಎಷ್ಟು ಇಂಪ್ರೂವ್ ಆಗುತ್ತೆ ಅಷ್ಟು ಬೇಗ ನಿಮ್ ಶಕ್ತಿ ಅಂದ್ರೆ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಇದರಿಂದ ನಿಮ್ ವೇಟ್ ಲಾಸ್ ಆಗೋದು ಕೂಡ ಹೆಲ್ಪ್ ಆಗುತ್ತೆ. ಅದೇ ತರ ನಿಮ್ಮ ಜೀರ್ಣಕ್ರಿಯೆ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತಿರುತ್ತದೆ. ಕಾನ್ಸ್ಟಿಪೇಷನ್ ಇಂದ ಬಳಲ್ತಿರುವಂತವ್ರಿಗೂ ಕೂಡ ಇದು ಕಾನ್ಸ್ಟಿಪೇಷನ್ ಅನ್ನ ಅಂದ್ರೆ ಮಲಬದ್ಧತೆಯನ್ನ ತಡೆಗಟ್ಟಲು ಕೂಡ ಸಹಾಯ ಮಾಡುತ್ತದೆ. ಇದಲ್ಲದೆ ನಿಮ್ದು ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರಲ್ಲೂ ಒಂದ್ ಕ್ವಶನ್ ಬರ್ತಾ ಇರ್ಬೋದು, ಒಬ್ಬ ವ್ಯಕ್ತಿ ಪ್ರತಿದಿನ ಎಷ್ಟು ನೀರನ್ನ ಕುಡಿಬೇಕಂತ ಹೇಳಿ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಇಂತಿಷ್ಟು ನೀರನ್ನ ಕುಡಿಬೇಕಂತ ಹೇಳಲಿಕ್ಕಾಗಲ್ಲ. ನೀರಿನ ಪ್ರಮಾಣನ ವ್ಯಕ್ತಿ ಅವ್ರ ಏಜ್ ಆಗಿರ್ಬೋದು ಅಥವಾ ಆರೋಗ್ಯ ಆಗಿರ್ಬೋದು, ಅವ್ರಿರುವಂತ ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಒಬ್ಬ ವ್ಯಕ್ತಿ 40-60 kg ತೂಕ ಇರುವವರು 2.5-3 ಲೀಟರ್ ನೀರನ್ನ ಕುಡಿಬಹುದು. ಅದೇ ತರ 70-90 kg ತೂಕ ಇರುವಂತವ್ರು 3-4 ಲೀಟರ್ ಅಥವಾ 5 ಲೀಟರ್ ನೀರನ್ನ ಕೂಡ ಕುಡಿಬಹುದು. ಇನ್ನ ಗ್ಲಾಸ್ ವೈಸ್ ನೀರನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತಂದ್ರೆ ದಿನಕ್ಕೆ ನೀವು 10-15 ಗ್ಲಾಸ್ ನೀರನ್ನ ಕುಡಿಬಹುದು. ಇನ್ನು ವಾತಾವರಣಕ್ಕೆ ತಕ್ಕಂಗೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಅಥವಾ ಜಾಸ್ತಿ ಬಿಸಿಲಿನಲ್ಲಿ ಕೆಲಸ ಮಾಡೋರು ಜಾಸ್ತಿ ನೀರನ್ನ ಕುಡಿಬೇಕಾಗತ್ತೆ. ಇನ್ ಚಳಿಗಾಲ, ಮಳೆಗಾಲದಲ್ಲಿ ಅಷ್ಟೊಂದು ನೀರಿನ ಅವಶ್ಯಕತೆ ಇರಲ್ಲ, ಕಡಿಮೆ ಪ್ರಮಾಣದಲ್ಲಿ ಕುಡ್ಕೊಂಡ್ರು ನಡೆಯುತ್ತೆ. ಈಗ ಎಲ್ಲರಲ್ಲೂ ಇನ್ನೊಂದು ಕ್ವಶನ್ ನಿಮ್ಗೆ ಬರ್ತಾ ಇರ್ಬೋದು, ಯಾವ ತರದ ನೀರ್ ಕುಡಿಬೇಕು? ಬಿಸಿನೀರ್ ಕುಡಿಬೇಕಾ ಅಥವಾ ಉಗುರು ಬೆಚ್ಚ ನೀರ್ ಕುಡಿಬೇಕಾ ಅಥವಾ ತಣ್ಣೀರ್ ಕುಡಿಬೇಕಂತ ಹೇಳಿ. ಉಗುರು ಬೆಚ್ಚ ನೀರು ಅಥವಾ ಬಿಸಿ ನೀರ್ ಆಯ್ಕೆ ಮಾಡೋದು ಬಹಳ ಉತ್ತಮ. ಯಾಕಂತಂದ್ರೆ ಬೆಳಗಿನ ಜಾವದಲ್ಲಿ ವಾತಾವರಣ ಒಂದ್ ಸ್ವಲ್ಪ ಕೂಲ್ ಆಗಿರುತ್ತೆ. ಇನ್ನು ಚಳಿಗಾಲ, ಮಳೆಗಾಲದಲ್ಲಿ ಕೂಡ ಉಗುರು ಬೆಚ್ಚ ಅಥವಾ ಬಿಸಿ ನೀರನ್ನ ಕುಡಿಯೋದನ್ನ ರೂಢಿ ಮಾಡ್ಕೊಳ್ರಿ. ನಿಮ್ಮ ಗಂಟ್ಲಿಗೂ ಕೂಡ ಹಿತವಾಗಿರುತ್ತೆ. ನಿಮ್ ಶ್ವಾಸಕೋಶದ ತೊಂದರೆಗಳಾದಂತಹ ಕೆಮ್ಮು, ನೆಗಡಿ, ಕಫಗಳಿಂದ ಕೂಡ ನೀವು ದೂರ ಇರ್ಬೋದು. ಇನ್ನು ನಮ್ಮ ದೇಹದ ಮಾಂಸಖಂಡಗಳು ಕೂಡ ರಿಲ್ಯಾಕ್ಸ್ ಆಗಿರ್ತವೆ. ಜೀರ್ಣಶಕ್ತಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನ ನಾರ್ಮಲ್ ವಾಟರ್, ತಣ್ಣೀರನ್ನ ನೀವು ಬೇಸಿಗೆ ಕಾಲದಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಅತಿಯಾದ ಉಷ್ಣತೆ ಇರೋದ್ರಿಂದ ನೀವು ತಣ್ಣೀರ್ ಕುಡಿಯೋದ್ರಿಂದ ನಿಮ್ಗೆ ಹಿತವಾದ ಒಂದು ಭಾವನೆ ಸಿಗುತ್ತೆ. ಇದಲ್ಲದೆ ನೀವು ವರ್ಕೌಟ್, ಎಕ್ಸರ್ಸೈಸ್, ಜಿಮ್, ಯೋಗ ಮಾಡೋರಿಗೆ ತಣ್ಣೀರ್ ಕುಡಿಯೋದ್ರಿಂದ ನಿಮ್ ಮೆಟಬಾಲಿಸಮ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅತಿಯಾದ ತಂಪು ನೀರು ಅಂದ್ರೆ ಫ್ರಿಡ್ಜ್ ವಾಟರ್ ಕುಡಿಯೋದನ್ನ ರೂಢಿ ಮಾಡ್ಕೋಬೇಡ್ರಿ. ಇದರಿಂದ ಯಾವುದೇ ತರದ ಲಾಭಗಳಿಲ್ಲ, ಅಡ್ಡ ಪರಿಣಾಮಗಳೇ ಜಾಸ್ತಿ ಆಗ್ತವೆ. ಯಾಕಂತಂದ್ರೆ ಗಂಟಲು ಹಾಗೂ ಜಠರನ ಬ್ಲಡ್ ವೆಸಲ್ಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ರಕ್ತ ಸಂಚಾರ ಸಮಸ್ಯೆ ಆಗುತ್ತೆ. ಇನ್ನು ಹೃದಯ ರಕ್ತನಾಳಗಳ ಆರೋಗ್ಯದ ಮೇಲೆ ಕೂಡ ಅಡ್ಡ ಪರಿಣಾಮ ಬೀಳ್ಬಹುದು. ನಿಮ್ ಜೀರ್ಣಶಕ್ತಿ ಸಮಸ್ಯೆ ಆಗ್ಬಹುದು. ಹೀಗೆ ಇನ್ನಿತರ ಸಮಸ್ಯೆಗಳಿಗೆ ನೀವು ತುತ್ತಾಗಬಹುದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಷ್ಟ್ ನೀರ್ ಕುಡಿಬೇಕು, ಯಾವಾಗ ಕುಡಿಬೇಕು ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಅಂಡ್ ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೇನೆ ಶೇರ್ ಮಾಡ್ರಿ. ಥ್ಯಾಂಕ್ ಯು.